ವೀಕ್ಷಕರೇ, ನಿಮ್ಗೇನಾದ್ರೂ ಗೊತ್ತಾ? ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಪಂಚಾಯಿತಿ ಕಟ್ಟೆ ಅಂತ ಕೇಳಿರ್ತೇವೆ. ಆಗೆಲ್ಲ ಯಾವುದೇ ರೀತಿಯ ಕೋರ್ಟ್ಗಳು ಇಲ್ಲದ ಕಾರಣ ಯಾರಿಗಾದ್ರೂ ಏನಾದ್ರೂ ತೊಂದರೆಯಾದ್ರೆ ಊರಿನ ಹಿರಿಯರ ಸಮ್ಮುಖದಲ್ಲಿ ನಡೆಯುವ ಈ ಪಂಚಾಯಿತಿಯಲ್ಲಿ ನ್ಯಾಯ ತೀರ್ಮಾನ ಮಾಡುತ್ತಿದ್ದರು. ಆದ್ರೆ ನಮ್ಮ ಕರಾವಳಿ ಅಂದ್ರೆ ತುಳುನಾಡಿನಲ್ಲಿ ಹಿಂದಿನಿಂದಲೂ ಕೂಡ ಯಾವುದೇ ರೀತಿಯ ಪಂಚಾಯಿತಿ ಕಟ್ಟೆ ಅಥವಾ ಕೋರ್ಟ್ಗಳಲ್ಲಿ ನ್ಯಾಯ ನೀಡುತ್ತಿರಲಿಲ್ಲ. ತುಳುನಾಡಿನ ಆರಾಧ್ಯ ದೈವಗಳಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಪರಿಹಾರಗಳನ್ನ ತೆಗೆದುಕೊಳ್ಳುತ್ತಿದ್ದರು. ಪಂಚಾಯಿತಿ ಕಟ್ಟೆಯಲ್ಲಿ ನ್ಯಾಯ ನೀಡುವ ಕ್ರಮ ಈಗ ಇಲ್ಲ. ಆದ್ರೆ ತುಳುನಾಡಿನಲ್ಲಿ ಇಂದು ಕೂಡ ದೇವಸ್ಥಾನಗಳಿಗೆ ಅಥವಾ ದೈವಸ್ಥಾನಗಳಿಗೆ ಹೋಗಿ ದೇವರಲ್ಲಿ ತಮ್ಮ ಸಮಸ್ಯೆಯನ್ನ ಹೇಳಿ ಪರಿಹಾರ ಪಡೆದುಕೊಂಡವರು ಎಷ್ಟೋ ಜನ ಇದ್ದಾರೆ. ಅದು ಜಾಗದ ಸಮಸ್ಯೆ ಇರಬಹುದು, ಅಥವಾ ಯಾವುದೇ ವ್ಯಕ್ತಿಯಿಂದ ಮೋಸ ಹೋಗಿರುವ ಸಮಸ್ಯೆ ಇರಬಹುದು, ಅಥವಾ ಯಾರಾದ್ರೂ ಏನನ್ನಾದ್ರೂ ಕಳೆದುಕೊಂಡರೆ ದೈವದ ಬಳಿ ಹೋಗಿ ಕಳೆದುಕೊಂಡ ವಸ್ತುಗಳನ್ನ ಹಿಂತಿರುಗಿ ಬರುವಂತೆ ಮಾಡಿದ್ದು ಆಗಿರಬಹುದು, ಅಥವಾ ಯಾರಿಗಾದ್ರೂ ಅನ್ಯಾಯ ಆಗಿದ್ದರೂ ಕೂಡ ದೈವದ ಮುಖಾಂತರನೇ ಪರಿಹಾರ ಕಂಡುಕೊಳ್ಳುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ನಾವಿವತ್ತು ತುಳುನಾಡಿನಲ್ಲಿ ನಡೆದ ನೈಜ ಘಟನೆಯೊಂದನ್ನ ಹೇಳುತ್ತಾ ಇದ್ದೇವೆ. ಕರಾವಳಿಯಲ್ಲಿ ಸಾಕಷ್ಟು ಕಾರಣಿಕವಾದ ದೇವಸ್ಥಾನಗಳಿವೆ. ಈ ದೇವಸ್ಥಾನಗಳಲ್ಲಿ ಮಂಗಳೂರಿನ ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಒಂದು. ಆ ತಾಯಿ ಎಷ್ಟು ಕಾರಣಿಕಳೆಂದು ತಿಳಿಯಬೇಕಾದ್ರೆ ಈ ನೈಜ ಘಟನೆಯನ್ನ ನೀವು ಕೇಳಲೇಬೇಕು. ಒಂದು ತುಂಬು ಕುಟುಂಬ ಕಟೀಲಿನ ದೇವಿಯ ಬಳಿ ಹೂ ಪ್ರಶ್ನೆ ಹಾಕಿ ತಮ್ಮ ಸಮಸ್ಯೆಗೆ ಪರಿಹಾರ ಕೇಳಲು ಬಂದಿದ್ದರು. ಆ ದಂಪತಿಗಳಿಗೆ ತಮ್ಮ ಹಳ್ಳಿಯಲ್ಲಿರುವ ಮನೆಯನ್ನ ಮಾರಿ ಪಟ್ಟಣದಲ್ಲಿ ಒಂದು ಮನೆಯನ್ನ ತೆಗೆದುಕೊಳ್ಳಬೇಕು ಎಂದು ನಿರ್ಧರಿಸಿದ್ದರು. ಈ ನಿರ್ಧಾರದಿಂದಾಗಿ ಒಳ್ಳೆಯದಾಗುತ್ತೋ ಅಥವಾ ಕೆಟ್ಟದಾಗುತ್ತೋ ಎಂದು ದೇವಿಯ ಬಳಿ ನಿರ್ಧಾರ ತಿಳಿದುಕೊಳ್ಳಲು ಬಂದಿದ್ದರು. 3 ಬಾರಿ ಹೂ ಪ್ರಶ್ನೆ ಹಾಕಿ ಬೇರೆ ಬೇರೆ ರೀತಿಯಲ್ಲಿ ದಂಪತಿಗಳು ಮನೆ ಮಾರುವ ಬಗ್ಗೆ ದೇವಿಯ ಬಳಿ ಕೇಳಿಕೊಂಡರು. ದೇವಿಯ ನಿರ್ಧಾರ ಮಾತ್ರ ಬೇಡ ಎಂದೇ ಆಗಿತ್ತು. ಕೊನೆಗೂ ಆ ದಂಪತಿಗಳು ದೇವಿಯ ನಿರ್ಧಾರ ಬೇಡ ಎಂದಿದ್ದರೆ ನಾವು ಕೂಡ ಮನೆ ಮಾರುವುದು ಬೇಡ ಎಂದು ನಿರ್ಧರಿಸಿದ್ದರು. ಆ ದಂಪತಿಗಳು ದೇವರಿಗೆ ನಮಸ್ಕರಿಸಿ ಆಚೆ ಹೋಗುವಾಗ ಆ ಮನೆಯಲ್ಲಿದ್ದ ಹಿರಿಯ ಜೀವ, ಅಂದರೆ ಆ ದಂಪತಿಯ ಗಂಡಸಿನ ತಂದೆ, ಕಟೀಲಮ್ಮನಿಗೆ ನಮಸ್ಕರಿಸಿ ಕಣ್ಣು ಒರೆಸಿಕೊಳ್ಳುತ್ತಾ ದೇವಿಯ ಬಳಿ, ಅಮ್ಮ, ನೀನು ನನ್ನ ಮಾತನ್ನ ಕೇಳಿಸಿಕೊಂಡೆ ಅಲ್ವಾ? ಸಾಕು ತಾಯಿ, ನನಗಿಷ್ಟೇ ಸಾಕು. ಒಂದು ವೇಳೆ ಮನೆ ಮಾರಿದ್ದರೆ ನಾನು ಖಂಡಿತವಾಗಿ ಬದುಕುತ್ತಿರಲಿಲ್ಲ ಎಂದು ಹೇಳಿ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದರು ಆ ಹಿರಿಯ ಜೀವ. ಆಕೆಯ ಬಳಿ ಕಷ್ಟ ಎಂದು ಬಂದರೆ ನ್ಯಾಯಯುತವಾಗಿ ಸಮಸ್ಯೆಯನ್ನ ಪರಿಹಾರ ಮಾಡುತ್ತಾಳೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೆ? ಅದಕ್ಕೆ ತಾನೇ ಆ ಹಾಡಿನಲ್ಲಿ ಹೇಳಿರುವುದು, ಕಷ್ಟದಲ್ಲಿ ಬಂದ ಭಕ್ತರಿಗೆ ಕಟೀಲ ತಾಯಿ ದೇವಿ ಎಂದು.